ರಮೇಶ್ದು ಅವನ್ ಹಳ್ಳಿನಲ್ಲಿ ಒಂದು ಡಾಬಾ ಇತ್ತು. ಆ ಡಾಬಾನ ಅವನ ಇಡೀ ಕುಟುಂಬದವರು ನೋಡ್ಕೋತಾ ಇದ್ರು. ಅವನ್ ಹೆಂಡತಿ ಪರಾಜಪ್ತ ಮತ್ತೆ ಮಗಳು ಮೀನಾ ಅವರು ಅಡ್ಗೆ ಮಾಡ್ತಾ ಇದ್ರು. ಅವನು ಮತ್ತೆ ಅವನ ಮಗ ಶುಭಂ ಗ್ರಾಹಕರನ್ನ ನೋಡ್ಕೋತಾ ಇದ್ರು. ಆದ್ರೆ ಹಳ್ಳಿನಲ್ಲಿ ಅವ್ರ ಡಾಬಾ ಅಷ್ಟೇನೂ ಚೆನ್ನಾಗ್ ನಡೀತಾ ಇರ್ಲಿಲ್ಲ. ಅದಕ್ಕೋಸ್ಕರ ರಮೇಶ್ಗೆ ತುಂಬಾ ಬೇಜಾರಾಗಿತ್ತು. ಪ್ರಾಜೆಕ್ಟಾ ಇದೆಲ್ಲ ಹೇಗಾಗುತ್ತೆ? ನಮ್ಮ ಊರಿನ ಜಾಸ್ತಿ ಜನರೆಲ್ಲ ನಗರಕ್ಕೆ ಹೊರಟೋದ್ರು. ದಿನೇ ದಿನೇ ನಮ್ಮ ದುಡಿಮೆ ಕಡಿಮೆ ಆಗ್ತಾ ಇದೆ. ಇವಾಗ ಮೀನಾಳ ಮದುವೆಗೆ ಕೂಡ ಹಣ ಒಟ್ಟು ಹಾಕ್ಬೇಕು. ನೀವೇನು ಚಿಂತೆ ಮಾಡ್ಬೇಡಿ, ಆ ದೇವ್ರಿದಾನೆ, ಖಂಡಿತ ಅವ್ನು ನಮಗ್ ಸಹಾಯ ಮಾಡ್ತಾನೆ. ಹಾ, ಇನ್ನು ಅವ್ರ ಮೇಲೆನೆ ಆಸೆ ಇದೆ. ನಾವಂತೂ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ರಮೇಶ್ ಮತ್ತೆ ಪರಾಜಕ್ತ ಮಾತನ್ನ ಅವ್ರ ಮಗ ಶುಭಂ ಕೇಳಿಸ್ಕೊತಾನೆ. ಮತ್ತವನು ಯೋಚನೆ ಮಾಡ್ತಾನೆ, ನಾನ್ ಏನಾದ್ರೂ ಮಾಡಿ ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ಬೇಕು. ಹಾಗೆ ಯೋಚನೆ ಮಾಡ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾ ನದಿ ತೀರಕ್ ಬರ್ತಾನ ಅವನು. ಶುಭಂ ಹಳ್ಳಿ ಒಂದು ನದಿ ತೀರದಲ್ಲಿತ್ತು. ಆ ನದಿ ಅವನ ಹಳ್ಳಿನ ಇನ್ನು ಎಷ್ಟೋ ಹಳ್ಳಿಗಳಿಗೆ ಜೋಡಿಸ್ತಾ ಇತ್ತು. ಶುಭಂ ದೋಣಿನಲ್ಲಿ ಕೂತ್ಕೊಂಡು ಅದನ್ನ ಓಡಿಸ್ಕೊಂಡ್ ಮುಂದೆ ಹೋದ. ಅಪ್ಪ ಹೇಳ್ತಾ ಇದ್ರು ನಮ್ಮೂರಿನ ಹೆಚ್ಚು ಜನರು ನಗರಕ್ಕೆ ಹೋಗಿದ್ದಾರೆ ಅಂತ. ಆದ್ರೆ ಅಕ್ಕಪಕ್ಕದಲ್ಲಿ ಜನರು ಇದಾರಲ್ವಾ, ನಾವು ನಮ್ಮ ಊಟವನ್ನ ಅವ್ರಿಗೆ ಮಾರ್ಬೋದು. ಆದ್ರೆ ಹೇಗೆ? ಅವನು ಯೋಚನೆ ಮಾಡ್ತಾ ಇದ್ದ. ಆಗ ಅವನ ಗಮನ ಬೇರೆ ದೋಣಿನಲ್ಲಿ ಒಬ್ಬ ವ್ಯಕ್ತಿ ಟೀ ಮಾಡ್ತಾ ಇರೋದನ್ನ ನೋಡ್ತಾನೆ. ಟೀ ತಗಳೇ, ಟೀ 5 ರೂಪಾಯಿ ಅಷ್ಟೇ, ಟೀ ತಗಳೇ. ತಾತ ನಂಗೊಂದು ಟೀ ಕೊಡಿ. ಶುಭಂ ಆ ದೋಣಿ ಹತ್ರ ಹೋಗ್ತಾನೆ. ಮತ್ತಲ್ಲಿ ಅವನು ನೋಡ್ತಾನೆ, ಆ ಟೀ ಮಾರೋನು ಅವನ ದೋಣಿನಲ್ಲಿ ಸ್ಟವ್ ಇಟ್ಕೊಂಡಿದ್ದ. ಮತ್ತವನು ಟೀ ಮಾಡಿ ಮಾರ್ತಾ ಇದ್ದ. ತಾತ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ದೋಣಿಯಲ್ಲಿ ಟೀ ಅದ್ಭುತ. ಮೊದ್ಲು ನಾನ್ ಕೂಡ ಅಂಗಡಿಯಲ್ಲೇ ಟೀ ಮಾರ್ತಿದ್ದೆ ಮಗು. ಆದ್ರೆ ಇಷ್ಟು ದುಡಿಮೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಯೋಚನೆ ಮಾಡ್ದೆ ದೋಣಿಯಲ್ಲಿ ಮಾರೋಣ ಅಂತ. ನಾನ್ ಅನ್ಕೊಂಡಿದ್ದು ಸರಿ ಆಗೋಯ್ತು. ನಾನ್ ಬೆಳಗ್ಗೆ ಮನೆ ಬಿಡ್ತೀನಿ. ಈಗ ಒಂದ್ ಊರಿನಿಂದ ಇನ್ನೊಂದು ಊರಿಗೆ ಟೀ ಮಾಡಿ ಮಾಡಿ ಮಾರ್ತಾ ಇರ್ತೀನಿ. ಧನ್ಯವಾದ ತಾತ. ಯಾವುದಕ್ಕೆ? ನನಗ್ ಸಹಾಯ ಮಾಡಿದ್ದಕ್ಕೆ. ಶುಭಂ ದೋಣಿನ ತಿರುಗಿಸ್ಕೊಂಡು ವಾಪಸ್ ತನ್ನ ಹಳ್ಳಿಗೆ ಹೋಗ್ತಾನೆ. ಪಾಪ, ನನಗೊಂದ್ ದಾರಿ ಸಿಕ್ಕಿದೆ. ಯಾವ ದಾರಿ ಮಗು? ನಮ್ಮ ದುಡಿಮೆಯನ್ನ ಹೆಚ್ಚಿಸೋದು. ಅಪ್ಪ, ನಾವು ದೋಣಿಯಲ್ಲಿ ಅಡಿಗೆ ಮಾರೋಣ. ಏನು? ಹಾ ಅಮ್ಮ, ನಾನ್ ಈಗಷ್ಟೇ ನದಿ ಹತ್ರ ಹೋಗಿದ್ದೆ. ಅಲ್ಲಿ ಒಬ್ರು ತಾತ ಟೀ ಮಾರ್ತಾ ಇದ್ರು. ಹಾಗೋರ್ ಹೇಳ್ತಾ ಇದ್ರು ಹಗ್ಲಿಡಿ ಟೀ ಮಾರಾಟ ಆಗುತ್ತಂತವ್ರದು. ಒಂದ್ಸಲ ಈ ಊರು, ಇನ್ನೊಂದ್ಸಲ ಮತ್ತೊಂದ್ ಊರಲ್ಲಿ ಟೀ ಮಾರ್ತಾ ಇರ್ತಾರಂತೆ. ಅವರ ಹಣ ಕೂಡ ಹೆಚ್ಚಾಗ್ತಾ ಇದೆ ಅಂತೆ. ಅಪ್ಪ, ನಾವು ಕೂಡ ಅವ್ರ ತರಾನೇ ದೋಣಿಯಲ್ಲೇ ಅಡಿಗೆ ಮಾರ್ಬೇಕು. ಆದ್ರೆ ಇದು ಹೇಗಾಗತ್ತೆ? ಆಗುತ್ತೆ. ದೋಣಿಯಲ್ಲಿ ಚಿಕ್ಕ ಗ್ಯಾಸಿನ ಸ್ಟವ್ ಇಟ್ಟು ಜನರಿಗೆ ಬಿಸಿ ಊಟನೂ ಸಿಗುತ್ತೆ. ಹಾಗೂ ನಾವು ಬೇರೆ ಊರಿಗೆ ಹೋಗಿ ಮಾರಾಟ ಕೂಡ ಮಾರಬಹುದು. ಐಡಿಯಾ ಚೆನ್ನಾಗಿದೆ ಮಗು. ನಾವು ಪ್ರಯತ್ನ ಮಾಡಬಹುದು. ಸ್ವಲ್ಪ ಐಟಮ್ ತಗೊಂಬೇಕಷ್ಟೇ. ಶುಭಂನ ಐಡಿಯಾ ಅವನ ಇಡೀ ಕುಟುಂಬದವ್ರಿಗೆ ತುಂಬಾನೇ ಇಷ್ಟ ಆಗಿತ್ತು. ಅವರಿಬ್ರು ನದಿನಲ್ಲಿ ಡಾಬಾ ತೆಗೆಯೋದಿಕ್ಕೆ ತಯಾರಾಗಿದ್ರು. ರಮೇಶ್ ಮತ್ತೆ ಶುಭಂ ಮಾರ್ಕೆಟ್ಗೆ ಹೋಗಿ ಒಂದು ಸಣ್ಣ ಗ್ಯಾಸ್ ಸ್ಟವ್ ಅನ್ನ ಕೊಂಡ್ಕೋತಾರೆ. ಆಮೇಲೆ ಅವರ ದೋಣಿಗೆ ಆ ಸ್ಟವ್ ಅನ್ನ, ಪಾತ್ರೆಗಳನ್ನ ಎಲ್ಲ ಜೋಡಿಸ್ಕೋತಾರೆ. ಇನ್ನೊಂದು ಕಡೆ ಪರಾಜಕ್ತ ಮತ್ತೆ ಮೀನಾ ಅರ್ಧ ಅಡ್ಗೆನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಅವರಿಬ್ರು ಎಲ್ಲಾ ವಸ್ತುಗಳನ್ನ ಗಂಟು ಮೂಟೆ ಕಟ್ಕೊಂಡು ನದಿ ತೀರದ ಹತ್ರ ಬರ್ತಾರೆ. ಪ್ರತಿಯೊಬ್ರು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ದೋಣಿನಲ್ಲಿ ಮುಂದೆ ಹೋಗ್ತಾರೆ. ಬೇರೆ ಹಳ್ಳಿಗೆ ಹೋಗಿ ತಲುಪ್ತಿದ್ದ ಹಾಗೆ ಊಟ, ಟೇಸ್ಟಿ ಊಟ, ತರಕಾರಿ, ಪನ್ನೀರ್, ಬನ್ನಿ, ಏನ್ ಬೇಕೋ ಎಲ್ಲ ಸಿಗುತ್ತೆ. ರಮೇಶ್ ದೋಣಿನ ನದಿ ತೀರಕ್ಕೆ ತಗೊಂಡ್ ಹೋಗ್ತಾನೆ. ಸ್ವಲ್ಪ ಜನ ಆ ನದಿ ತೀರದ ಹತ್ರ ಬರ್ತಾರೆ. ಅರೆ ಅಣ್ಣ, ಇದೆಲ್ಲ ಹೊಸದೇನು? ಇದು ಹೊಸ ಢಾಬಾ. ಇಲ್ಲಿ ನಿಮಗೆ ಊಟ ಸಿಗುತ್ತೆ. ಅದು ಬಿಸಿ ಬಿಸಿ, ಅದು ಕಡಿಮೆ ದರದಲ್ಲಿ. ಹೌದಾ? ಏನೇನಿದೆ ಊಟಕ್ಕೆ ನಿಮ್ಮ ಹತ್ರ? ದಾಲ್ ತಡ್ಕಾ, ಅನ್ನ, ಪರಾಟ, ಪನ್ನೀರ್ ಚಿಲ್ಲಿ, ರೋಟಿ, ಛೋಲೆ, ಬಟರ್, ಪಾವ್ ಭಾಜಿ. ಅಯ್ಯಪ್ಪ, ಇಷ್ಟೆಲ್ಲನಾ? ನನಗಂತೂ 2 ಪರೋಟ ಹಾಗೂ ಪನ್ನೀರಿನ ಪಲ್ಯ ಕೊಟ್ಬಿಡಿ ಅಣ್ಣ. ಸರಿ. ಮೀನಾ ಪನ್ನೀರ್ ಸಬ್ಜಿನ ಬಿಸಿ ಮಾಡ್ತಾಳೆ. ಮತ್ತೆ ಪರಾಜಪ್ತ ಪರಾಟ ಮಾಡ್ತಾಳೆ. ಎಷ್ಟಾಯ್ತು? ಬರೀ 70 ರೂಪಾಯಿ ಅಷ್ಟೇ. ಅರೆ ವಾ, ಇಷ್ಟೇನಾ?
ನಮ್ಮ ಊರಿನ ಹೋಟ್ಲಲ್ಲಿ ಇಷ್ಟಕ್ಕೆ 120 ರೂಪಾಯಿ ಆಗ್ಬಿಡುತ್ತೆ. ಬೆಲೆ ಕೇಳಿ ಇನ್ನೂ ಎಷ್ಟೋ ಜನ ಗ್ರಾಹಕರು ಆರ್ಡರ್ ಕೊಡ್ತಾರೆ. ದಾಲ್ ತಡ್ಕ ಹಾಗೂ ಗೀರಾ ರೈಸ್ ನ ಪಾರ್ಸಲ್ ಮಾಡ್ಬೇಡಿ ಅಣ್ಣ. ನನಗೆ 2 ಪೂರಿ ಭಾಜಿ ಕೊಟ್ಬೇಡಿ. ಸರಿ ಅಣ್ಣ. ಪರಾಜಪ್ತಾ ಮತ್ತೆ ಮೀನಾ ಫಟಾಫಟ್ ಅಂತ ಅಡ್ಗೆ ಮಾಡ್ತಾರೆ. ರಮೇಶ್ ಮತ್ತೆ ಶುಭಂ ಗ್ರಾಹಕರಿಗೆ ಕೊಡ್ತಾ ಇರ್ತಾರೆ. ಮೊದಲನೇ ದಿನನೇ ಅವ್ರಿಗೆ ಹಳ್ಳಿನಲ್ಲಿ 8-10 ಜನ ಗ್ರಾಹಕರು ಸಿಕ್ಕಿರ್ತಾರೆ. ಗ್ರಾಹಕರು ಬರೋದು ನಿಂತ ಮೇಲೆ ರಮೇಶ್ ದೋಣಿ ಓಡಿಸ್ಕೊಂಡು ಮುಂದೆ ಹೋಗ್ತಾನೆ. ಅವ್ರೆಲ್ರೂ ಬೇರೆ ಹಳ್ಳಿಗೆ ಹೋಗ್ತಾರೆ. ಅಲ್ಲೂ ಕೂಡ ಅವ್ರಿಗೆ ಸಿಕ್ಕಾಪಟ್ಟೆ ಗ್ರಾಹಕರು ಸಿಗ್ತಾರೆ. ಅವ್ರ ಹತ್ರ ಊಟ ಕೊಂಡ್ಕೋತಾರೆ. ಆಮೇಲೆ ಮತ್ತೊಂದ್ ಹಳ್ಳಿಗೆ ಹೋಗ್ತಾರೆ. ಹಾಗ್ ಮಾಡ್ತಾ ಮಾಡ್ತಾ ರಮೇಶ್ನ ದೋಣಿ 8-10 ಹಳ್ಳಿನ ದಾಟ್ಕೊಂಡು ಮುಂದೆ ಹೋಗಿರ್ತಾರೆ. ಪ್ರಾಜಕ್ತಾ, ಇವತ್ತು ಒಂದಿನದ ಸಂಪಾದನೆ 4,000 ರೂಪಾಯಿ. ಇದು ನಮ್ಮೂರ್ ಡಾಬಾನಲ್ಲಿ 1 ತಿಂಗಳಾದ್ರೂ ಮುಗಿಯಲ್ಲ. ಹಾ ಶುಭಂ, ನಿನ್ನ ಈ ಐಡಿಯಾ ಅದ್ಭುತವಾಗಿದೆ. ಇನ್ಮೇಲೆ ನಾವು ಜಾಸ್ತಿ ಅಡ್ಗೆನ ಮಾಡ್ಕೊಂಬರೋಣ. ಸರಿ ಅಪ್ಪ, ನಾನು ಇದನ್ನೇ ಬಯಸಿದ್ದೆ. ಇನ್ನು ನಾವು ಜನರ ಬಗ್ಗೆ ಯೋಚನೆನೇ ಮಾಡೋದ್ ಬೇಡ. ನಮ್ಮ ಪರಿಶ್ರಮಕ್ಕೆ ಮಾರ್ಗ ಸಿಕ್ಕಿದೆ. ನಾವ್ ಇದೇ ತರ ಕಷ್ಟ ಪಡೋದನ್ನ ಮುಂದುವರಿಸ್ಬೇಕು ರೀ. ಹಾ. ಮತ್ತಿನ್ನೇನು, ರಮೇಶ್ನ ಕುಟುಂಬ ಪ್ರತಿದಿನ ತುಂಬಾ ಕಷ್ಟ ಪಡ್ತಾ ಇತ್ತು. ಅವರು ಪ್ರತಿದಿನ ದೋಣಿನಲ್ಲಿ ಹಳ್ಳಿನ ಸುತ್ತಿ ಊಟನ ವ್ಯಾಪಾರ ಮಾಡ್ತಾ ಇದ್ರು. ಆದ್ರೆ ಇವರ ಈ ಏಳಿಗೆನ ಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ದಂತ ಪ್ರಗತಿಗೆ ನೋಡಕ್ಕಾಗ್ಲಿಲ್ಲ. ಬಾನು ರಮೇಶ್ನ ನೋಡಿ ಹೊಟ್ಟೆ ಉರ್ಕೋತಿದ್ದ. ನಾನು ಈ ರಮೇಶಿಗೆ ಏನಾದ್ರೂ ಒಂದು ಮಾಡ್ಲೇಬೇಕು. ಇಲ್ಲ ಅಂದ್ರೆ ಇವನು ನನ್ಗಿಂತನೂ ಜಾಸ್ತಿ ಹಣ ಸಂಪಾದನೆ ಮಾಡ್ತಾನೆ. ನಾನ್ ಈ ತರ ಆಗಕ್ ಬಿಡೋದೇ ಇಲ್ಲ. ರಾತ್ರಿ ಕತ್ಲಲ್ಲಿ ಬಾನು ರಮೇಶ್ ದೋಣಿನ ಮುರಿದು ಹಾಕ್ಬಿಡ್ತಾನೆ. ಇನ್ನು ನೋಡ್ತೀನಿ ನೀವೆಲ್ಲ ದೋಣಿಯಲ್ಲಿ ಹೇಗೆ ಊಟನ ಮಾಡ್ತೀರಾ. ರಮೇಶ್ ಮತ್ತೆ ಅವನ ಕುಟುಂಬ ನದಿ ತೀರದ ಹತ್ರ ಹೋದಾಗ ತಮ್ಮ ದೋಣಿಯ ಈ ಅವಸ್ಥೆನ ನೋಡಿ ಎಲ್ರೂ ತಲೆ ಕೆಡಿಸ್ಕೋತಾರೆ. ಈಗ ನಾವ್ ಏನ್ ಮಾಡೋದು ಅಪ್ಪ? ನಮ್ ದೋಣಿ ಪೂರ್ತಿ ಮುರಿದು ಹೋಗಿದ್ಯಲ್ರಿ. ಅಯ್ಯೋ, ನಾವ್ ಇಷ್ಟೆಲ್ಲ ಊಟನ ಎಲ್ ಮಾರೋದು? ಹಳ್ಳಿಲಿದ್ದಂತ ಒಬ್ಬ ವಯಸ್ಸಾದ ಮುದುಕ ಇವ್ರಾಡೋ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಇದ್ದ. ಮಗು, ನೀವೆಲ್ಲ ನನ್ ದೋಣಿನ ತಗೊಂಡ್ ಹೋಗಿ. ನಿಮ್ಮೆಲ್ಲರ ಪರಿಶ್ರಮವನ್ನ ನಾನ್ ನೋಡಿದೀನಿ. ನಿಮ್ಮಿಂದ ಬಹಳಷ್ಟು ಜನರಿಗೆ ಒಳ್ಳೆಯ ಊಟ ಕೂಡ ಸಿಗ್ತಾ ಇದೆ. ಈ ಒಳ್ಳೆ ಕೆಲ್ಸ ನಿಂತ್ಕೋಬಾರ್ದು. ನಿಮಗ್ ಎಷ್ಟ್ ಬೇಕೋ ಅಲ್ಲಿವರೆಗೂ ನನ್ ದೋಣಿನ ಉಪಯೋಗಿಸ್ತಾ ಇರಿ. ಹೇಗಿದ್ರು ಹಗ್ಲಿಡಿ ದೋಣಿನ ಓಡಿಸಿ ಏನೂ ಸಂಪಾದನೆ ಆಗಲ್ಲ. ಧನ್ಯವಾದ ಅಂಕಲ್, ನೀವು ನಮಗೆ ಸಹಾಯ ಮಾಡಿ ಬಹಳ ಉಪಕಾರ ಮಾಡಿದೀರಾ. ಹಾಗೆಲ್ಲ ಅಲ್ಲ ಮಗು, ಇದನ್ನ ನೀನು ನನ್ನ ಸಹಾಯ ಅನ್ಕೋ. ಆ ಮುದುಕನ ದೋಣಿ ಅವ್ರ ದೋಣಿಗಿಂತ ಜಾಸ್ತಿ ಮತ್ತೆ ತುಂಬಾ ಮಜಬೂತಾಗಿತ್ತು. ಹಾಗಾಗಿ ರಮೇಶ್ ಆ ದೊಡ್ಡ ದೋಣಿನಲ್ಲಿ ತನ್ನ ಗ್ಯಾಸ್ ಸ್ಟವ್ ಅನ್ನ ಇಟ್ಕೊಂಡ ಮತ್ತೆ ತಂದಂತ ಎಲ್ಲಾ ವಸ್ತುಗಳನ್ನೂ ಇಟ್ಕೋತಾರೆ. ಆಮೇಲೆ ಅವ್ರು ಅಲ್ಲಿಂದ ಹೊರಡ್ತಾರೆ. ಪ್ರತಿದಿನ ಥರಾನೇ ಬೇರೆ ಬೇರೆ ಹಳ್ಳಿನಲ್ಲಿ ಊಟನ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಗ್ರಾಹಕರು ಜಾಸ್ತಿ ಆಗಿದ್ರು ಮತ್ತೆ ಅವರ ಸಂಪಾದನೆ ಕೂಡ ಜಾಸ್ತಿ ಆಗಿತ್ತು. ಸಂಜೆ ಹೊತ್ತಲ್ಲಿ ಅವರು ವಾಪಸ್ ಮನೆಗೆ ಹೋಗ್ತಾರೆ. ಮತ್ತೆ ರಮೇಶ್ ಆ ವಯಸ್ಸಾದ ಮುದುಕನ್ ಮನೆಗೆ ಹೋದ. ಅಂಕಲ್, ಇವತ್ತು ನಿಮ್ಮಿಂದನೇ ನಾನ್ ನನ್ನ ಅಡ್ಗೆನ ಮಾರಾಟ ಮಾಡ್ದೆ. ನಿಮ್ಮ ದಯೆಗೆ ಧನ್ಯವಾದ. ಇದನ್ ತಗೊಳ್ಳಿ. ನಮ್ಮ ಸಂಪಾದನೆ ತುಂಬಾ ಚೆನ್ನಾಗಾಗಿದೆ. ಅದಕ್ಕೆ ನಿಮಗೂ ಕೂಡ ಹಕ್ಕಿದೆ ಕಾಕಾ. ಮೊದಲನೇ ಬಾರಿ ಯಾರೋ ಒಬ್ರು ನನಗೆ ಹಣವನ್ನ ಕೊಡ್ತಾ ಇದ್ದಾರೆ. 40 ವರ್ಷದಿಂದ ಬರೀ ದೋಣಿಯನ್ನ ಓಡಿಸಿನೇ ಹಣ ಸಂಪಾದನೆ ಮಾಡ್ತಿದ್ದೆ. ಇವಾಗ ವಯಸ್ಸಾಗೋಗಿದೆ. ದೇಹ ನನಗೆ ಸಾಥ್ ನೀಡ್ತಾ ಇಲ್ಲ. ನಾನ್ ಅನ್ಕೊಂಡಿದ್ದೆ ದೋಣಿನ ಮಾರದು ಅಂತ. ಬೇಡ ಅಂಕಲ್, ನೀವು ದೋಣಿ ಏನು ಮಾರದ್ ಬೇಡ. ನಾವು ನಿಮ್ಮ ದೋಣಿಯನ್ನ ಓಡಿಸ್ತೀವಿ ಹಾಗೂ ಪ್ರತಿದಿನ ನಿಮಗೆ ಅದರ ಬಾಡಿಗೆ ಕೊಡ್ತೀವಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಮಗು. ವಯಸ್ಸಾದ ಮುದುಕ ರಮೇಶ್ಗೆ ದೋಣಿನ ಕೊಟ್ಟು ಅವನು ಸಹಾಯ ಮಾಡ್ದ. ಮತ್ತೆ ರಮೇಶ್ ಆ ಮುದುಕನಿಗೆ ಪ್ರತಿದಿನ ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಸಹಾಯ ಮಾಡ್ದ. ಇದೇ ತರ ಸಹಾಯ ನಡೀತಾನೆ ಹೋಯ್ತು. ಬಹುಶಃ ಇದೇ ಕಾರಣಕ್ಕೆ ರಮೇಶ್ನ ದಿನೇ ದಿನೇ ಸಂಪಾದನೆ ಹೆಚ್ಚಾಗ್ತಾನೆ ಹೋಯ್ತು, ಒಳ್ಳೆ ರೀತಿನಲ್ಲಿ. ಮತ್ತೆ ಇದನ್ನ ನೋಡಿ ಬಾನುಗೆ ಸಹಿಸೋದಕ್ಕಾಗ್ಲಿಲ್ಲ. ಅವನು ರಮೇಶ್ಗೆ ಕೆಟ್ಟದ್ ಮಾಡ್ಬೇಕು ಅಂತಿದ್ದ. ಆದ್ರೂ ಕೂಡ ಗೊತ್ತಿಲ್ದೆ ರಮೇಶ್ಗೆ ಅವನು ಒಳ್ಳೆದನ್ನೇ ಮಾಡಿದ್ದ. 1 ವರ್ಷದ ನಂತರ ರಮೇಶ್ ತನ್ನ ಮಗಳ ಮದ್ವೆನ ತುಂಬಾ ಜೋರಾಗೆ ಮಾಡ್ತಾನೆ. ಮತ್ತೆ ಬಾನು
ಇವಾಗ್ಲೂ ರಮೇಶ್ನ ನೋಡಿ ಹೊಟ್ಟೆ ಉರ್ಕೊಂಡೇ ಜೀವನ ಮಾಡ್ತಾ ಇದ್ದ. ರಮೇಶ್ ಮತ್ತೆ ಅವನ ಕುಟುಂಬದ ಕಷ್ಟ ಫಲ ಸಿಕ್ಕಿತ್ತು. ಜ್ಞಾನ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ಸಂಕಟ್ ದಾಸ್ ಅನ್ನೋ ಒಬ್ಬ ಮರ ಕಡಿಯೋನು ಅವನ ಹೆಂಡತಿ ಗೀತಾ ಜೊತೆ ವಾಸ ಮಾಡ್ತಿರ್ತಾನೆ. ಸಂಕಟ್ ದಾಸ್ಗೆ ತುಂಬಾ ವಯಸ್ಸಾಗಿತ್ತು, ಆದ್ರೆ ಅವನ್ಗೆ ಯಾವುದೇ ಮಕ್ಳಿರ್ಲಿಲ್ಲ. ಅದಕ್ಕೆ ಅವನು ಒಬ್ನೇ ನದಿ ತೀರದಿಂದ ಕಾಡ್ಗೆ ಮರವನ್ನ ಕಡಿಯಕ್ ಹೋಗ್ತಾ ಇದ್ದ. ಮರವನ್ನ ಮಾರಿ ಸಂಕಟ್ ದಾಸ್ಗೆ ಸ್ವಲ್ಪ ದುಡ್ಡು ಸಿಗ್ತಾ ಇತ್ತು. ಅದರಿಂದ ಎಲ್ಲ ವ್ಯವಸ್ಥೆ ಆಗ್ತಿತ್ತು. ನದಿ ಹತ್ರ ಬಹಳಷ್ಟು ಮೀನುಗಾರರು ಮೀನನ್ನ ಹಿಡಿಯಕ್ ಬರ್ತಿದ್ರು. ಒಂದಿನ ಸಂಕಟ್ ದಾಸ್ ನೋಡ್ದ, ಮೀನುಗಾರರು ಅವರ ಬಲೆಯಲ್ಲಿ ಒಬ್ಳು ಜಲಪರಿಯನ್ನ ಹಿಡ್ದಿರ್ತಾರೆ. ನನ್ನ ಬಿಟ್ಬಿಡಿ, ನಾನು ನಿಮ್ ಹಾಗೆ ಒಬ್ಬ ಮನುಷ್ಯಳು. ಅಂತ್ರ ಏನು ಅಂದ್ರೆ ನನ್ನ ಕಾಲುಗಳ ಬದಲಾಗಿ ನನಗೆ ಬಾಲ ಇದೆ. ನಾವು ನಿನ್ನ ಬಿಡೋದಿಲ್ಲ. ಮಾರ್ಕೆಟ್ ಅಲ್ಲಿ ನಿನ್ನ ನಾವು ಮಾರಿದ್ರೆ ತುಂಬಾ ಹೆಚ್ಚಾಗಿ ಹಣ ಸಿಗುತ್ತೆ. ಮೀನುಗಾರರು ಜಲಪರಿನ ಕೋಲಲ್ಲಿ ಹೊಡೆದು ಅವಳ ಜ್ಞಾನವನ್ನ ತಪ್ಪಿಸ್ಬಿಡ್ತಾರೆ. ಮತ್ತೆ ಜಲಪರಿನ ಬಲೆಯಲ್ಲೇ ಬಿಟ್ಟು ಊಟ ಮಾಡೋದಕ್ಕೆ ಅಂತ ಹೋಗ್ತಾರೆ. ಸಂಕಟ್ ದಾಸ್ ಇದನ್ನೆಲ್ಲ ನೋಡ್ತಾ ಇದ್ದ. ಸಂಕಟ್ ದಾಸ್ಗೆ ಜಲ್ಪರಿ ಮೇಲೆ ದಯೆ ಬರುತ್ತೆ. ಅವನು ನಿಧಾನವಾಗಿ ಜಲ್ಪರಿ ಹತ್ರ ಹೋಗ್ತಾನೆ ಮತ್ತೆ ಜಲ್ಪರಿ ಮುಖದ ಮೇಲೆ ನೀರನ್ನ ಚುಮುಕಿಸ್ತಾನೆ. ಜ್ಞಾನ ಬಂದ್ ಕೂಡ್ಲೆ ಜಲ್ಪರಿ ಕಿರ್ಚಕ್ ಶುರು ಮಾಡ್ತಾಳೆ. ನನ್ನನ್ ಬಿಟ್ಬಿಡಿ, ನನ್ನನ್ ಬಿಟ್ಬಿಡಿ, ಕಾಪಾಡಿ. ಭಯ ಪಡ್ಬೇಡ, ನಾನು ಮೀನ್ ಹಿಡಿಯೋನಲ್ಲ. ನನ್ನ ಹೆಸರು ಸಂಕಟ್ ದಾಸ್ ಅಂತ. ನಾನ್ ನಿನ್ಗೆ ಸಹಾಯ ಮಾಡಕ್ ಬಂದಿದ್ದೀನಿ. ಸಂಕಟ್ ದಾಸ್ ಕೊಡ್ಲಿಯಿಂದ ಬಲೆನ ಕತ್ತರಿಸ್ತಾನೆ. ನಾನ್ ನಿಮ್ಮ ಈ ಸಹಾಯವನ್ನ ಯಾವತ್ತಿಗೂ ಮರೆಯೋದಿಲ್ಲ. ಇದರಲ್ಲಿ ಋಣದ ಮಾತು ಏನೂ ಇಲ್ಲ. ಕೇವಲ ಮನುಷ್ಯತ್ವದ ದೃಷ್ಟಿಯಿಂದ ನಿನಗೆ ಸಹಾಯ ಮಾಡಿದ್ದೀನಿ ಅಷ್ಟೇ. ಇಷ್ಟನ್ನ ಹೇಳಿದ್ಮೇಲೆ ಸಂಕಟ್ ದಾಸ್ ಅವನ ಮನೆಗ್ ಹೋಗ್ತಾನೆ. ಮನೆಗ್ ಹೋದ್ಮೇಲೆ ಸಂಕಟ್ ದಾಸ್ ನೋಡ್ತಾನೆ, ಅವನ ಹೆಂಡತಿ ಕಣ್ಣಲ್ಲಿ ನೀರ್ ತುಂಬ್ಕೊಂಡಿರ್ತಾಳೆ. ಮತ್ತೆ ಅವಳು ಅಡ್ಗೆ ಕೂಡ ಮಾಡಿರೋದಿಲ್ಲ. ಏನಾಯ್ತು ಗೀತಾ, ಇವತ್ತ್ಯಾಕೆ ಇಷ್ಟೊಂದು ಬೇಜಾರಾಗಿದೀಯಾ? ಯಾವಾಗ್ಲೂ ನೀನು ನನಗೋಸ್ಕರ ಅಡಿಗೆ ಮಾಡಿ ಕಾಯ್ತಾ ಇರ್ತಿದ್ದೆ, ಆದ್ರೆ ಇವತ್ತು ನೀನು ಒಲೆನೇ ಅಣ್ಸಿಲ್ವಲ್ಲ. ಮನೆಯಲ್ಲಿ ಒಂದು ಕಾಳು ಧಾನ್ಯ ಕೂಡ ಇಲ್ಲ. ಇವತ್ತು ಜಮೀನ್ದಾರು ಹಳ್ಳಿಯಲ್ಲಿ ಡಂಗೂರ ಹೊಡ್ಸಿ ಸಾರಿದ್ದಾರೆ. ಇವತ್ತಿನ ನಂತರ ಕಾಡಿಂದ ಯಾರು ಮರ ಕಡಿಬಾರ್ದಂತೆ. ಯಾಕೆ ಸರ್ಕಾರ ಕಟ್ಗೆ ಕಡಿಯೋದನ್ನ ನಿರ್ಬಂಧಿಸಿದ್ಯಾ? ಹೌದು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ನಾವು ಮರ ಕಡ್ದು ಮಾರೋದ್ ಬಿಟ್ರೆ ನಮ್ಮ ಹತ್ರ ಬೇರೆ ಕೆಲ್ಸನೂ ಇಲ್ಲ. ಈಗ ನಾವೇನ್ ಮಾಡೋದು? ನಮ್ಗೆ ಯಾವ ಮಗನೂ ಇಲ್ಲ ಪೇಟೆಗೆ ಹೋಗಿ ಸಂಪಾದನೆ ಮಾಡ್ಕೊಂಡ್ ಬರೋದಕ್ಕೆ. ಯೋಚನೆ ಮಾಡ್ಬೇಡ, ಯಾವಾಗ್ಲೂ ಒಂದ್ ಬಾಗ್ಲು ಮುಚ್ಚಿದ್ರೆ ಮತ್ತೊಂದ್ ಬಾಗ್ಲು ತೆರೆದಿರುತ್ತೆ. ಭಗವಂತ ನಮ್ಮ ಸಹಾಯಕ್ಕೆ ಬಂದೇ ಬರ್ತಾನೆ. ಇವತ್ತು ಕಟ್ಟಿಗೆ ಮಾರಿ 100 ರೂಪಾಯಿ ಸಿಕ್ಕಿದೆ. ನಡಿ, ಡಾಬಾಗ್ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ತುಂಬಾ ಸುಸ್ತಾಗಿದೆ ನನ್ಗೆ. ಮಾರ್ಕೆಟ್ಗೆ ಹೋಗಿ ಸಾಮಾನ್ಗಳನ್ನ ತಗೊಂಡ್ಬರಕ್ಕೆ ನನ್ಗೆ ಮನ್ಸಿಲ್ಲ. ಮತ್ತೆ ನನಗೆ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ಸಂಕಟ್ ದಾಸ್ ಮತ್ತೆ ಗೀತಾ ಧಾಬಾ ಅಲ್ಲಿ ತಿನ್ನೋದಕ್ ಹೋದ್ರು. ಹಳ್ಳಿಯಲ್ಲಿ ಒಂದೇ ಧಾಬಾ ಇದ್ದಿದ್ದು. ಅದನ್ನ ಶೇರಾ ಮತ್ತೆ ಹಾತಿ ಅನ್ನೋ ಇಬ್ರು ಅಣ್ತಮ್ಮಂದ್ರು ನಡೆಸ್ತಿದ್ರು. ಅಣ್ಣ, ನಮ್ಗೋಸ್ಕರ 2 ಸಾದಾ ತಾಲಿನ ಮಾಡ್ಕೊಂಡ್ ಬನ್ನಿ. ಸರಿ, ತಗೊಂಡ್ ಬರ್ತೀನಿ, ಆದ್ರೆ ಅರ್ಧ ಗಂಟೆ ಕಾಯ್ಬೇಕಾಗುತ್ತೆ. ಅರ್ಧ ಗಂಟೆ ಆಯ್ತು, ಆದ್ರೆ ಊಟ ಬರ್ಲೇ ಇಲ್ಲ. ನೋಡೋಣ, ಇಲ್ಲಿವರೆಗೂ ನಮ್ ತಾಲಿ ಬಂದೇ ಇಲ್ವಲ್ಲ. ನೀನ್ ಪದೇ ಪದೇ ನನ್ ತಲೆ ಯಾಕೆ ತಿಂತಾ ಇದೀಯಾ? ನೋಡ್ತಾ ಇದೀಯಲ್ಲ ಎಷ್ಟೊಂದ್ ಜನ ಇದ್ದಾರೆ. ಆದ್ರೆ ನೀವು ಹೇಳಿದ್ರಲ್ವಾ ಅರ್ಧ ಗಂಟೆಯಲ್ಲಿ ತಾಲಿ ಸಿಗುತ್ತೆ ಅಂತ. ನಾವು ಯಾವತ್ತೂ ಈ ಧಾಬಾಗೆ ತಿನ್ನೋಕ್ ಬರೋದಿಲ್ಲ. ಗೀತಾ ಮನೆಗ್ ಬಂದು ಸಂಕಟ್ ದಾಸ್ಗೆ ಹೇಳ್ತಾಳೆ, ನಮ್ ಹಳ್ಳಿಯಲ್ಲಿ ಒಂದೇ ಧಾಬಾ ಇರೋದು. ಅಲ್ಲಿ ತುಂಬಾ ಜನ ಇರ್ತಾರೆ, ಮತ್ತೆ ಊಟ ಕೂಡ ಚೆನ್ನಾಗಿರೋದಿಲ್ಲ. ನಾವ್ಯಾಕೆ ನಮ್ದೇ ಒಂದು ಧಾಬಾ ತೆರಿಬಾರ್ದು? ನಮ್ ಧಾಬಾ ಚೆನ್ನಾಗ್ ನಡೆದ್ರೆ ನಮ್ಗೆ ಒಳ್ಳೆ ಸಂಪಾದನೆ ಆಗುತ್ತೆ. ಈ ವಿಚಾರ ನನಗ್ ಕೂಡ ಮನ್ಸಿಗೆ ಬಂದಿದೆ. ನಾನ್ ನನ್ ಚಿನ್ನದ ಬಳೆಗಳನ್ನ ಗಿರ್ವಿ ಇಡ್ತೀನಿ, ಆಗಂತೂ ನಮ್ಗೆ ದುಡ್ಡಿನ ವ್ಯವಸ್ಥೆ ಆಗ್ಬಿಡುತ್ತಲ್ವಾ. ಸಂಕಟ್ ದಾಸ್ ಮತ್ತೆ ಗೀತಾ ಶೇರಾ ಮತ್ತೆ ಹಾತಿ ಅವರ ಧಾಬಾ ಮುಂದೆನೆ ಒಂದು ಅಂಗಡಿ ಬಾಡಿಗೆಗೆ ತಗೊಳ್ತಾರೆ. ಅವರ ಧಾಬಾನ ಶುರು ಮಾಡ್ತಾರೆ. ಸಂಕಟ್ ದಾಸ್ ಅಣ್ಣ, ಒಂದ್ ತಾಲಿಗೆ ಎಷ್ಟು ರೂಪಾಯಿ? 50 ರೂಪಾಯಿ ಅಷ್ಟೇ ಆಗೋದು. ನೀವು ಕೂತ್ಕೊಳ್ಳಿ, ನಾನ್ ನಿಮ್ಗೆ ತಾಲಿ ತಗೊಂಡ್ಬರ್ತೀನಿ. ಸಂಕಟ್ ದಾಸ್ ಮತ್ತೆ ಗೀತಾ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಅಡ್ಗೆ ಕೂಡ ಮಾಡ್ತಿರ್ತಾರೆ. ಅವರ ಧಾಬಾಗೆ ನಿಧಾನವಾಗಿ ಜನ ಬರೋದು ಶುರುವಾಗುತ್ತೆ. ಅಲ್ಲಿ ಶೇರಾ ಮತ್ತೆ ಹಾತಿ ಅವರ ಧಾಬಾ ಖಾಲಿ ಆಗ್ಬಿಡತ್ತೆ. ಕೆಲವೇ ದಿನಗಳಲ್ಲಿ ಹಾತಿ ಮತ್ತೆ ಶೇರಾ ಅವರ ಧಾಬಾ ನಷ್ಟವಾಗುತ್ತೆ. ಶೇರಣ್ಣ, ಇದೇ ತರ ನಡೀತಾ ಇದ್ರೆ ನಾವು ಬೀದಿ ಬಂದ್ಬಿಡ್ತೀವಿ ಅಷ್ಟೇ. ಕೆಲವು 2 ತಿಂಗಳುಗಳಿಂದ
ನಮ್ಮ ಆದಾಯ ಅರ್ಧಕ್ಕಿಂತ ಕಮ್ಮಿ ಆಗೋಗಿದೆ. ನಾವು ಸಂಕಟ್ ದಾಸ್ಗೆ ಒಳ್ಳೆ ಪಾಠ ಕಲಿಸ್ಲೇಬೇಕು. ಅವನು ಇರಬಾರ್ದು, ಅವನ್ ಡಾಬಾನು ಇರಬಾರ್ದು. ನನ್ನ ಹತ್ರ ಒಂದು ಉಪಾಯ ಇದೆ. ಶೇರಾಗೆ ಸಂಕಟ್ ದಾಸ್ ಬಾಲ್ಯದಿಂದಾನೇ ಗೊತ್ತು. ಅವನಿಗೆ ಗೊತ್ತಿತ್ತು ಸಂಕಟ್ ದಾಸ್ಗೆ ಈಜ್ ಬರೋದಿಲ್ಲ ಅಂತ. ಒಂದಿನ ರಾತ್ರಿ ಶೇರಾ ಮತ್ತೆ ಹಾತಿ ಸಂಕಟ್ ದಾಸ್ ಹತ್ರ ಹೋಗ್ತಾರೆ. ಅವರು ಸಂಕಟ್ ದಾಸ್ನ ಮುಖನ ಒಂದು ಬಟ್ಟೆಯಿಂದ ಮುಚ್ತಾರೆ. ಆಮೇಲೆ ಅವರು ಸಂಕಟ್ ದಾಸ್ನ ದೋಣಿಯಲ್ಲಿ ಕೂರಿಸ್ಕೊಂಡು ನದಿಯ ಮಧ್ಯ ಭಾಗದಲ್ಲಿ ಬಿಸಾಡ್ತಾರೆ. ಕೆಲವೇ ಕ್ಷಣದಲ್ಲಿ ಸಂಕಟ್ ದಾಸ್ ನದಿಯಲ್ಲಿ ಮುಳುಗ್ಬಿಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಸಂಕಟ್ ದಾಸ್ ಕಣ್ ತೆರೀತಾನೆ. ಆಗ ಅವನು ನೋಡ್ತಾನೆ, ಅವನು ನೀರಿನ ಒಳಗಡೆ ಇರ್ತಾನೆ. ಅಲ್ಲಿ ಅದೇ ಜಲ್ಪರಿ ಒಮ್ಮೆ ಸಂಕಟ್ ದಾಸ್ ಅವಳ ಪ್ರಾಣ ಉಳಿಸಿರ್ತಾನೆ. ಅವಳು ಸಂಕಟ್ ದಾಸ್ನ ಎದುರುಗಡೆ ಇರ್ತಾಳೆ. ನಾನು ಜೀವಂತವಾಗಿ ಹೆಂಗ್ ಬದುಕಿದೀನಿ? ಕೆಲವು ನೀಚರು ನನ್ನ ಮುಖಕ್ಕೆ ಮುಸ್ಕ ಹಾಕಿ ನನ್ನ ನದಿಗೆ ತಗೊಂಬಂದ್ ಬಿಸಾಕಿದ್ರು. ನಾನ್ ನಿನ್ನ ಉಳಿಸ್ದೆ. ನಾನು ನೀರಿನೊಳಗೆ ಹೇಗೆ ಉಸಿರಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ವೇ? ಯಾಕೆಂದ್ರೆ ನಾನ್ ನಿನಗೆ ಒಂದು ಮಾಯೆ ಮಾತ್ರೆನ ನುಂಗ್ಸಿದೀನಿ. ಜಲ್ಪರಿ ಸಂಕಟ್ ದಾಸ್ಗೆ ಒಂದು ಮಡಿಕೆ ಕೊಡ್ತಾಳೆ. ನೀನ್ ಯಾವಾಗಾದ್ರೂ ಈ ಮಡಿಕೆಯಲ್ಲಿ ಕೈ ಇಟ್ರೆ ಇದ್ರಿಂದ ಒಂದು ಮಾತ್ರೆ ಹೊರಗಡೆ ಬರುತ್ತೆ. ಆ ಮಾತ್ರೆನ ನುಂಗಿದ ನಂತರ ಯಾರ್ ಬೇಕಾದ್ರೂ ನೀರಲ್ಲಿ ಉಸಿರಾಡಬಹುದು. ಆದ್ರೆ ಹುಷಾರು, ಈ ಮಾತ್ರೆಯ ಅವಧಿ ಬರೀ 12 ಗಂಟೆಗಳು ಮಾತ್ರನೇ. ನಾನ್ ನಿನ್ಗೆ ಈ ಮಡಿಕೆನ ಉಡುಗೊರೆಯಾಗಿ ಕೊಡ್ತಿದ್ದೀನಿ. ನೀನ್ ಇದನ್ನ ತಗೊಂಡ್ ಹೋಗ್ಬಹುದು. ಸಂಕಟ್ ದಾಸ್ ಮಡಿಕೆ ತಗೊಂಡು ಅವನ ಮನೆಗ್ ಬರ್ತಾನೆ. ಅವನು ಮಡಿಕೆನ ಹುಷಾರಾಗಿಡ್ತಾನೆ ಮತ್ತೆ ಅವನ ಢಾಬಾ ಅಲ್ಲಿ ಕೆಲ್ಸ ಮಾಡಕ್ ಹೋಗ್ತಾನೆ. ಶೇರಾ ಮತ್ತೆ ಹಾತಿ ಅವನ್ನ ನೋಡಿ ಶಾಕ್ ಆಗ್ತಾರೆ. ಅಣ್ಣ, ಈ ಸಂಕಟ್ ದಾಸು ಪ್ರಾಣ ಉಳಿಸ್ಕೊಂಡು ಹೇಗ್ ಬಂದ್ಬಿಟ್ಟ? ನನಗನ್ಸುತ್ತೆ ಅವನು ಈಜಾಡೋದು ಚೆನ್ನಾಗೇ ಕಲ್ತಿದ್ದಾನೆ ಅಂತ. ಅಣ್ಣ, ಇವಾಗ ನಾವೇನ್ ಮಾಡೋದು? ಚಿಂತೆ ಮಾಡ್ಬೇಡ, ಸಂಕಟ್ ದಾಸ್ನ ಏನಾದ್ರೂ ಬಿಡೋದೇ ಇಲ್ಲ ನಾನು. ಶೇರಾ ಹಳ್ಳಿಯ ಜಮೀನ್ದಾರ್ ಹತ್ರ ಹೋಗ್ತಾನೆ ಮತ್ತೆ ಅವನು ಜಮೀನ್ದಾರ್ಗೆ ಹೇಳ್ತಾನೆ, ಜಮೀನ್ದಾರ್ರೇ, ನನಗೊಂದು ಸಹಾಯ ಮಾಡಿ. ಏನ್ ವಿಷಯ ಶೇರಾ? ಇಷ್ಟೊಂದು ಯಾಕೆ ಚಿಂತೆ ಮಾಡ್ತಾ ಇದೀಯಾ? ಜಮೀನ್ದಾರ್ರೇ, ನೀವು ಗ್ರಾಮದ ಪ್ರತಿಯೊಬ್ಬರ ಹತ್ರನೂ ಹೇಳ್ಬಿಡಿ, ಯಾರೊಬ್ರು ಸಂಕಟ್ ದಾಸ್ಗೆ ಜಮೀನು ಮತ್ತು ಅಂಗಡಿನ ಬಾಡಿಗೆ ಕೊಡಬಾರದು ಅಂತ. ಸಂಕಟ್ ದಾಸ್ನಿಂದಾಗಿ ನನ್ನ ವ್ಯಾಪಾರನೇ ಹಾಳಾಗೋಯ್ತು. ಸರಿ, ನಿನ್ ಕೆಲ್ಸ ಆಯ್ತು ಅಂತ ಅನ್ಕೋ. ಸಂಕಟ್ ದಾಸ್ ಯಾವ ಅಂಗಡಿಯಲ್ಲಿ ಧಾಬಾ ನಡೆಸ್ತಾ ಇದ್ನೋ ಆ ಅಂಗಡಿಯ ಮಾಲೀಕ ಸಂಕಟ್ ದಾಸ್ಗೆ ಅಂಗಡಿನ ಖಾಲಿ ಮಾಡಿಸ್ತಾನೆ. ಇವ್ರಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ನಾವು ಒಳ್ಳೆ ಬಾಡಿಗೆ ಕೊಡ್ತಿದ್ವಲ್ಲ, ಆದ್ರೂ ಇವರು ನಮ್ಮ ಅಂಗಡಿನ ಯಾಕೆ ಖಾಲಿ ಮಾಡಿಸಿದ್ರು? ಪರವಾಗಿಲ್ಲ, ನಾನ್ ಮತ್ತೊಂದ್ ಜಾಗನ ಬಾಡಿಗೆಗೆ ತಗೊಳ್ತೀನಿ. ಸಂಕಟ್ ದಾಸ್ ನಿರಾಶೆಗೊಂಡು ನದಿ ಹತ್ರ ಹೋಗ್ತಾನೆ. ಆಗ ಅದೇ ಜಲ್ಪರಿ ಯಾರು ಸಂಕಟ್ ದಾಸ್ಗೆ ಮಡಿಕೆ ಕೊಟ್ಟಿದ್ಲೋ ಅವಳು ನೀರಿಂದ ಬಂದ್ಲು. ಏನಾಯ್ತು ಸಂಕಟ್ ದಾಸ್, ಇವತ್ ನೀನ್ ಇಷ್ಟು ಬೇಜಾರಾಗಿ ಹಾಕಿದ್ಯಾ? ಹಳ್ಳಿಲಿ ಯಾರೊಬ್ರು ನನ್ಗೆ ಜಾಗವನ್ನ ಬಾಡಿಗೆ ಕೊಡ್ತಾನೆ ಇಲ್ಲ. ಮತ್ತೆ ನಾನು ಮನೆಯಲ್ಲಿಯೂ ಸಹ ಢಾಬಾನ ತೆಗಿಯಕ್ಕಾಗಲ್ಲ. ಯಾಕಂದ್ರೆ ನನ್ ಮನೆ ಇರೋ ಜಾಗ ವ್ಯಾಪಾರ ಮಾಡೋಕೆ ಯೋಗ್ಯವಾಗಿಲ್ಲ, ಅಲ್ಲಿಗೆ ಯಾರೂ ಬರಲ್ಲ. ಸಂಕಟ್ ದಾಸ್ ಜಲ್ಪರಿಗೆ ಎಲ್ಲ ವಿಷಯವನ್ನ ಹೇಳ್ತಾನೆ. ನೀನು ನದಿ ಕೆಳಗಡೆ ಪಾತಾಳ ಲೋಕದಲ್ಲಿ ಧಾಬಾ ತೆರೆದ್ಬಿಡು. ಆ ಭೂಮಿ ಯಾರ ಅಧಿಕಾರದಲ್ಲೂ ಇಲ್ಲ. ಆದ್ರೆ ನೀರಿನಲ್ಲಿ ಬೆಂಕಿ ಹೇಗೆ ಉರಿಯುತ್ತೆ? ಮತ್ತೆ ಜನ ಅಲ್ಲಿ ಹೇಗೆ ಉಸಿರಾಡಕ್ ಸಾಧ್ಯ? ಯೋಚನೆ ಮಾಡ್ಬೇಡ, ಪಾತಾಳ ಲೋಕದಲ್ಲಿ ಬೆಂಕಿ ಉರಿಯತ್ತೆ. ನಾವು ಕೂಡ ಅಲ್ಲೇ ಅಡ್ಗೆ ಮಾಡೋದು. ಮತ್ತೆ ನೀರಲ್ಲಿ ಉಸಿರಾಟ ಮಾಡಕ್ಕೆ ಜ್ಞಾಪಕ ಮಾಡ್ಕೋ, ನಾನ್ ನಿನ್ಗೆ ಒಂದು ಮಡಿಕೆ ಕೊಟ್ಟಿದ್ದೆ, ಅದರಲ್ಲಿ ಮಾಯೆ ಮಾತ್ರೆಗಳಿದ್ವು. ಹೌದು, ಆ ಮಡಿಕೆಯ ಬಗ್ಗೆ ನಾನು ಮರ್ತೇ ಹೋಗಿದ್ದೆ. ಸಂಕಟ್ ದಾಸ್ ನದಿ ಒಳಗಡೆ ಪಾತಾಳ ಲೋಕದಲ್ಲಿ ಧಾಬಾ ತೆರೆದ್ಬಿಡ್ತಾನೆ ಮತ್ತೆ ಹಳ್ಳಿಯಲ್ಲಿ ಅಲ್ಲಲ್ಲಿ ಬ್ಯಾನರ್ ಹಾಕ್ಸ್ತಾನೆ. ಹಳ್ಳಿಯವರು ಪಾತಾಳ ಲೋಕದ ಧಾಬಾ ನೋಡಕ್ಕೆ ತುಂಬಾ ಉತ್ಸಾಹ ತೋರಿಸ್ತಾರೆ. ಆಮೇಲೆ ಎಲ್ರೂ ನದಿ ತೀರಕ್ಕೆ ಬರ್ತಾರೆ. ಆಮೇಲೆ ಸಂಕಟ್ ದಾಸ್ ಎಲ್ರಿಗೂ ಮಡಿಕೆಯಿಂದ ಒಂದೊಂದ್ ಮಾತ್ರೆ ಕೊಡ್ತಾನೆ ಮತ್ ಹೇಳ್ದ, ಅಣ್ಣಂದ್ರೆ ಅಕ್ಕಂದ್ರೆ, ಈ ಗೋಲಿಯ ಮಹಾತ್ಮೆ ಬರೀ 12 ಗಂಟೆಗಳು ಮಾತ್ರ ಇರುತ್ತೆ. ಆದ್ದರಿಂದ 12 ಗಂಟೆ ಒಳಗೇನೆ ನೀವು ಹೊರಗಡೆಗೆ ಬಂದ್ಬಿಡ್ಬೇಕು. ಜನ ನದಿ ಒಳಗಡೆ ಹೋಗಿ ಪಾತಾಳ ಲೋಕದಲ್ಲಿ ಸಂಕಟ್ ದಾಸ್ನ ಧಾಬಾಲಿ ಊಟ ಮಾಡಿದ್ರು ಮತ್ತೆ ಪಾತಾಳ ಲೋಕದಲ್ಲಿ ಓಡಾಡಿದ್ರು. ಸಂಕಟ್ ದಾಸ್ ನದಿ ತೀರದಲ್ಲಿ ಒಬ್ಬ ಸೇವಕನನ್ನ ನಿಲ್ಸ್ಕೊಡ್ತಾನೆ ಮತ್ತವನ್ಗೆ ಹೇಳ್ದ, ಯಾರಾದ್ರೂ ಊಟ ಮಾಡೋದಿಕ್ಕೆ ಅಂತ ಬಂದ್ರೆ ಈ ಮಡಿಕೆಯಿಂದ ಗೋಲಿ ತೆಗೆದು ಅವ್ರಿಗೆ ಕೊಡ್ಬೇಕು. ಇಷ್ಟನ್ನ ಹೇಳಿ ಸಂಕಟ್ ದಾಸ್ ಧಾಬಾಲಿ ಕೆಲ್ಸ ಮಾಡಕ್ ಹೋಗ್ತಾನೆ. ಅಲ್ಲಿ ಶೇರ ಕೋಪದಿಂದ ಕೆಂಡ ಮಂಡಳವಾಗ್ತಿರ್ತಾನೆ.
ಪಾತಾಳ ಲೋಕದ ಡಾಬಾ. ಇದನ್ನು ಕೂಡ ಸಂಕಟ್ ದಾಸ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಹಳ್ಳಿಯವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ರೆ ಪಕ್ಕದ ಊರಿನ ಜನರು ಸಹ ಪಾತಾಳ ಲೋಕದಲ್ಲಿ ಊಟ ಮಾಡೋದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾರೆ. ನಮ್ ಡಾಬಾ ಅಂತೂ ಲಾಸ್ ಅಲ್ಲಿ ನಡೆಯುತ್ತೆ ಅಷ್ಟೇ. ಅಣ್ಣ, ನಾನು ಕೂಡ ಸಂಕಟ್ ದಾಸ್ನ ಡಾಬಾಗ್ ಹೋಗಿದ್ದೆ. ಪಾತಾಳ ಲೋಕದ ಪ್ರಪಂಚ ತುಂಬಾ ಸುಂದರವಾಗಿದೆ. ಬಣ್ಣ ಬಣ್ಣದ ಮೀನುಗಳು ಸಿಗ್ತವೆ ಅಲ್ಲಿ ನೋಡೋದಕ್ಕೆ. ಸುಮ್ಮನೆ ಇರು. ಸಂಕಟ್ ದಾಸ್ನ ಡಾಬಾ ಈ ಊರ್ನಲ್ಲೇ ಇದ್ರೆ ನಾವು ಹೊರಗಡೆಗೆ ಹೋಗಿ ಬೇರೆ ಯಾವ್ದಾದ್ರು ಡಾಬಾ ಮಾಡಿಕೋಬೇಕಾಗುತ್ತಷ್ಟೇ. ಶೇರ ಮತ್ತೆ ಹಳ್ಳಿಯ ಜಮೀನ್ದಾರ್ನ ಭೇಟಿ ಮಾಡ್ತಾನೆ ಮತ್ತೆ ಹೇಳ್ತಾನೆ, ಜಮೀನ್ದಾರ್ರೇ, ಸಂಕಟ್ ದಾಸ್ನ ಡಾಬಾ ನದಿಯ ಒಳಗಡೆಯಿಂದನೂ ಸಹ ಎತ್ತಂಗಡಿ ಮಾಡಿಸಿ. ನನಗೆ ತುಂಬಾ ನಷ್ಟ ಆಗ್ತಾ ಇದೆ. ಕ್ಷಮಿಸು ಶೇರ, ನಾನು ಸಂಕಟ್ ದಾಸನಿಗೆ ಇನ್ನು ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ಸಂಕಟ್ ದಾಸ್ನ ಡಾಬಾದಿಂದಾಗಿ ದೂರದ ಊರುಗಳಿಂದ ನಮ್ಮೂರ್ಗೆ ಜನರು ಬರ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಊರ್ಗೆ ಹೆಸರು ಬರ್ತಾ ಇದೆ. ಪ್ರವಾಸಿಗರಿಂದಾಗಿ ನಮ್ಮ ಊರಿಗೆ ಆದಾಯನೂ ಹೆಚ್ಚಾಗ್ತಾ ಇದೆ. ಇದು ಎಷ್ಟು ಒಳ್ಳೇದಲ್ವಾ? ಈ ಬಾರಿ ನಿನಗೆ ನಾನು ಯಾವುದೇ ಸಹಾಯ ಮಾಡಕ್ಕಾಗಲ್ಲ. ಶೇರ ಅವನ ಮನೆಗ್ ಬಂದು ಹಾತಿಗ್ ಹೇಳ್ತಾನೆ, ಜಮೀನ್ದಾರರು ನಮ್ಗೆ ಯಾವುದೇ ಸಹಾಯ ಮಾಡೋದಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ನಾವು ಏನ್ ಮಾಡೋದು ಅಣ್ಣ? ಶೇರ ಮತ್ತೆ ಹಾತಿ ಅವರ ಹಳ್ಳಿನ ಬಿಟ್ಟು ಬೇರೆ ಹಳ್ಳಿಯಲ್ಲಿ ಅವರ ಧಾಬಾನ ಶುರು ಮಾಡಿದ್ರು. ಈಗ ಸಂಕಟ್ ದಾಸ್ ಮತ್ತೆ ಗೀತಾ ಅವರ ಪಾತಾಳ ಲೋಕದ ಧಾಬಾ ಚೆನ್ನಾಗಿ ನಡೀತಿತ್ತು.